ಲೋಕಸಭಾ ಕಲಾಪ ಆರಂಭ ಆಗ್ತಾ ಇದ್ದಂತೆ ಗದ್ದಲ ಗಲಾಟೆ ಆಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು, ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದು, ಸದನಕ್ಕೆ ಯಾವಾಗ ಸ್ಪೀಕರ್ ಎಂಟ್ರಿ ಆದರೂ ಘೋಷಣೆಗಳ ಆರಂಭ ಆಗಿದೆ. ಕಪ್ಪು ಪಟ್ಟೆ ಧರಿಸಿಕೊಂಡು ಬಂದಿದ್ದಾರೆ. ಎಲ್ಲಾ ಸಂಸದರು ಕೂಡ ಕಪ್ಪು ಪಟ್ಟಿಗೆಲ್ಲೇ ಬಂದಿದ್ದು ತಮ್ಮ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪಟ್ಟು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು. मिलेगा, लेकिन चर्चा प्रश्नकाल के बाद ही होती है। अगर आप सदन में चर्चा करना चाहते हैं तो आप नोटिस दीजिए, मैं प्रश्नकाल के बाद आपको चर्चा करना की अनुमति प्रदान करने के लिए तैयार हूं। आप अगर सदन नियोजित तरीके से नहीं चलाना चाहते, सदन की मर्यादा को नहीं बनाना चाहते, तो सदन की कार्रवाई नहीं चलेगी। सदन आज 12 बजे, जितनी देर जितने समय आप चर्चा करना चाहेंगे। ಇನ್ನು ಲೋಕಸಭಾ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಯಾಕಂದ್ರೆ ಗದ್ದಲ ಗಲಾಟೆ ಹೆಚ್ಚಾದಂತ ಕಾರಣದಿಂದಾಗಿ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭಾ ಕಲಾಪ ಆರಂಭ ಆಗ್ತಾ ಇದ್ದಂತೆ ಗದ್ದಲ ಗಲಾಟೆ ಆರಂಭ ಆಯಿತು. ವಿಪಕ್ಷ ನಾಯಕರು ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಕಲಾಪಕ್ಕೆ ಎಂಟ್ರಿ ಕೊಟ್ಟರು. ಅದಾದ ನಂತರ ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು, ಇದ್ರ ಜೊತೆಗೆ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ರು. ಗದ್ದಲ ಗಲಾಟೆ ಹೆಚ್ಚಾದಂತಹ ಕಾರಣದಿಂದಾಗಿ ಸದ್ಯಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. 12 ಗಂಟೆಗೆ ಕಲಾಪವನ್ನ ಮುಂದೂಡಿ ಆದೇಶವನ್ನ ಹೊರಡಿಸಲಾಗಿದೆ. ಸ್ಪೀಕರ್ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. 12 ಗಂಟೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಹರೀಶ್ ಹೇಳ್ತಾ ಇದ್ರಿ, ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕಲಾಪದಲ್ಲೂ ಕೂಡ ಈ ಒಂದು ಗದ್ದಲ ಗಲಾಟೆ ಇವತ್ತು ಹೆಚ್ಚಾಗಿರುವಂಥದ್ದು. ಕಲಾಪವನ್ನ ಮುಂದೂಡಿದ್ದಾರೆ 12 ಗಂಟೆಗೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಏನಾಯ್ತು, ಕಲಾಪದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಶಮಂತ್, ಇವತ್ತು ಲೋಕಸಭೆ ಕಲಾಪ ಆರಂಭ ಆಗ್ತಿದ್ದ ಹಾಗೆ ನೀಟ್ ವಿಚಾರವಾಗಿ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಡಿಮ್ಯಾಂಡ್ ಅನ್ನ ಇಟ್ವು. ಓಂ ಬಿರ್ಲಾ ಅವರು ಬಂದ ತಕ್ಷಣವೇ ಪ್ರಶ್ನೋತ್ತರ ಕಲಾಪವನ್ನ ಮೊದಲು ಶುರು ಮಾಡ್ತೀವಿ, ಪ್ರಶ್ನೋತ್ತರ ಕಲಾಪ ಆದ ಬಳಿಕ ನೀಟ್ ಬಗೆಗಿನ ಚರ್ಚೆಗೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಇದಕ್ಕೆ ಪ್ರತಿಪಕ್ಷಗಳ ಸಂಸದರು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಇವತ್ತಿನ ಸದನದ ಎಲ್ಲಾ ವೇಳಾಪಟ್ಟಿಯನ್ನ ತೆಗೆದುಹಾಕಿ ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿಯೇ ಚರ್ಚೆ ಆಗಬೇಕು, ಮತ್ತೆ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಏನಿದೆ ಈ ವಿಚಾರವಾಗಿಯೂ ಕೂಡ ಚರ್ಚೆ ಆಗಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದ್ರು. ವಿರೋಧ ಪಕ್ಷಗಳ ಗದ್ದಲ ಹೆಚ್ಚಾಗ್ತಿದ್ದ ಹಾಗೆ, ಪ್ರತಿಭಟನೆ ಹೆಚ್ಚಾಗ್ತಿದ್ದ ಹಾಗೆ ಕಲಾಪವನ್ನು ಕೂಡ 1 ಗಂಟೆಗಳ ಕಾಲ ಮುಂದೂಡಿರುವಂತಹದ್ದು. 12 ಗಂಟೆಗೆ ಮತ್ತೆ ಸದನ ಆರಂಭ ಆಗುತ್ತೆ. ಮತ್ತೆ ಅವಕಾಶವನ್ನ ಕೇಳಿ ವಿರೋಧ ಪಕ್ಷಗಳು ಮತ್ತೆ ಪ್ರತಿಭಟನೆಯನ್ನ ಮಾಡ್ತವೆ. ಅಂದ್ರೆ ನೀಟ್ ಬಗೆಗಿನ ಚರ್ಚೆ ಮಾತ್ರ ನಡಿಬೇಕು, ಆ ವಿಚಾರವನ್ನ ಫೋಕಸ್ಡ್ ಆಗಿ ಇಟ್ಕೊಂಡು ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಏನು ಒತ್ತಡವನ್ನ ಹೇರ್ತಿರುವಂತದ್ದು, ಬೇಡಿಕೆಯನ್ನು ಇಡ್ತಾ ಇರುವಂತದ್ದು. ಆದ್ರೆ ಪ್ರಶ್ನೋತ್ತರ ಕಲಾಪ ಆಗ್ಲಿ, ಪ್ರಶ್ನೋತ್ತರ ಕಲಾಪ ಆದ ಬಳಿಕ ಈ ಚರ್ಚೆಗೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಸ್ಪೀಕರ್ ಹೇಳಿದ್ರು ಕೂಡ ವಿರೋಧ ಪಕ್ಷಗಳು ಇದನ್ನ ಒಪ್ತಾ ಇಲ್ಲ. ಮತ್ತೆ ಚರ್ಚೆಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂತಹ ನಿಟ್ಟಿನಲ್ಲೇ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಹಾಗಾಗಿ ಈಗ ಕಲಾಪವನ್ನ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ಕೂಡ ಇದೇ ಪ್ರಸ್ತಾಪವನ್ನ ಮುಂದಿಟ್ಟು ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅಂತ ರಾಜ್ಯಸಭೆಯಲ್ಲೂ ಕೂಡ ಕಾಂಗ್ರೆಸ್ ಸಂಸದರು ಸೇರಿದಂತೆ ವಿರೋಧ ಪಕ್ಷಗಳ ಸಂಸದರು ಒತ್ತಾಯಿಸಲಿದ್ದಾರೆ. ಶಮಂತ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಕಲಾಪ ಆರಂಭ ಆಗ್ತಾ ಇದ್ದಂತೆ ಗದ್ದಲ ಗಲಾಟೆ ಜೋರಾಯಿತು. ಪ್ರಮುಖವಾಗಿ ಎಲ್ಲ ವಿಪಕ್ಷ ಸಂಸದರೆಲ್ಲರೂ ಕೂಡ ಆಗ್ರಹಿಸ್ತಾ ಇರೋದೇನು, ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ, ಜೊತೆಗೆ ಈ ಬಗ್ಗೆ ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಅಂತ, ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಪೀಕರ್. ಆದರೆ ಈಗಲೇ ಕೊಡಬೇಕು, ಪ್ರಶ್ನೋತ್ತರ ಕಲಾಪ ಆದ್ಮೇಲೆ ಕೊಡ್ತೀನಿ ಎನ್ನುವಂತಹ ಸ್ಪೀಕರ್ ಹೇಳಿಕೆಗೆ ಒಪ್ಪಲಿಲ್ಲ. ಗಲಾಟೆ ಗದ್ದಲ ಜೋರಾಯಿತು. ಆ ಹಿನ್ನೆಲೆಯಲ್ಲೇ 1 ತಾಸುಗಳ ಕಾಲ ಈಗ ಕಲಾಪವನ್ನು ಮುಂದೂಡಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದ್ದಾರೆ. ಜೊತೆಗೆ ಎಲ್ಲಾ ಸಂಸದರು ಕೂಡ ಕಪ್ಪು ಬಟ್ಟೆ ಧರಿಸಿ ಬಂದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ನಿನ್ನೆ ಬಹಳ ದೊಡ್ಡ ಹೈಡ್ರಾಮಾ ನಡೀತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನದಲ್ಲಿ ಬಹಳ ದೊಡ್ಡ ಹೈಡ್ರಾಮಾ ನಡೆದಿರುವುದು. ಅಖಿಲೇಶ್ ಯಾದವ್ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿ. जो काले कपड़े पहन के आए, काला विरोध का है, दुख का भी रंग है। सरकार सुनने वाली नहीं है, डर लग रहा है सरकार को, और डर तक डर न पहुंच गया हो कहीं, ऐसा तो नहीं है जो छात्र युवाओं के साथ हुआ है। और सरकार डर करके व्यवहार कर रही है।
या अपने मंत्रियों को इसलिए नहीं हटा पा रही है, या क्या वजह है? हमें आपको सोचना चाहिए क्या वजह है। पूरा देश, पूरे नौजवान, उनके परिवार के लोग, युवा सरकार के खिलाफ है कि मंत्री को हटाया जाए। लेकिन क्या दबाव है सरकार के ऊपर कि वो मंत्री को नहीं हटा पा रहे? कहीं ऐसा तो नहीं कि मंत्री के पास वो छुपे राज हों? अगर दबाव बने, कहीं ऐसा दबाव बने और अपनी जान बचाने के लिए कहीं वो राज न खुल जाएं, कहीं कारण ये तो नहीं है? आखिर हम मंत्री को हटाने में क्या जाता है सरकार का? और छात्रों की मांग सरकार अभी तक नहीं मानी है। छात्रों से अभी तक, युवाओं से अभी तक सरकार ने कोई बातचीत नहीं की। जो छात्र युवाओं के साथ हुआ है,